ಆತ್ಮೀಯ ನಮ್ಮವರೇ, ಒಬ್ಬ ಹೆಂಡತಿ ಸಾಯುವ ಮುನ್ನ ತನ್ನ ಗಂಡನಿಗೆ ಒಂದು ಭಯಾನಕ ಮಾತು ಹೇಳಿದಳು. ನೀನು ಮತ್ತೆ ಮದುವೆ ಆದರೆ ನಾನು ದೆವ್ವವಾಗಿ ಬಂದು ನಿನ್ನನ್ನು ಕಾಡುತ್ತೇನೆ. ಕೆಲವು ದಿನಗಳ ನಂತರ ಅವಳು ಸತ್ತು ಹೋದಳು. ಆದರೆ ಆಶ್ಚರ್ಯ ಏನಂದ್ರೆ, ಪ್ರತಿದಿನ ರಾತ್ರಿ ಅವಳ ಆತ್ಮ ನಿಜವಾಗಿ ಬಂದು ಗಂಡನನ್ನು ಕಾಡಲು ಆರಂಭಿಸಿತು. ಸುಂದರವಾದ ಕುಟುಂಬವೊಂದರಲ್ಲಿ ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿದ್ದರು. ಮದುವೆಯಾಗಿ 5 ವರ್ಷವಾಗಿದ್ದರೂ ನವ ವಿವಾಹಿತರಂತೆ ಲವಲವಿಕೆಯಿಂದ ಇದ್ದರು. ಇದ್ದಕ್ಕಿದ್ದಂತೆ ಹೆಂಡತಿಗೆ ಮಾರಕವಾದ ಕಾಯಿಲೆ ಬಂದಿತ್ತು. ಇದನ್ನು ಅರ್ಥಂತ ಮಡದಿ ತಾನು ಮುಂದೊಂದು ದಿನ ಸತ್ತು ಹೋಗುತ್ತೇನೆಂಬ ಭಯದಿಂದ ತನ್ನ ಪಕ್ಕದಲ್ಲಿ ಗಂಡನ ಕರೆದು ಗಟ್ಟಿಯಾಗಿ ಆತನ ಕೈ ಹಿಡಿದುಕೊಂಡು, ರೀ, ಅಕಸ್ಮಾತ್ ನಾನು ಸತ್ತು ಹೋದ್ರೆ ನೀವು ಮತ್ತೆ ಯಾರನ್ನು ಮದುವೆ ಆಗಬಾರದು, ಯಾರನ್ನು ಪ್ರೀತಿಸಬಾರದು, ನನ್ನ ನೆನಪಿನಲ್ಲೇ ಉಳಿದು ಬಿಡಬೇಕು. ಒಂದು ವೇಳೆ ನೀವು ಬೇರೆ ಮದುವೆ ಆದರೆ ಮತ್ತೆ ಯಾವುದರ ಹುಡುಗಿಯನ್ನು ಪ್ರೀತಿಸಿದ್ರೆ ನಾನು ದೆವ್ವಾಗಿ ನಿಮ್ಮನ್ನು ಕಾಡುತ್ತೇನೆ ಎಂದಳು. ಈ ಮಾತನ್ನು ಕೇಳಿದಂತ ಗಂಡ ಇದು ಕೋರಿಕೆಯೋ ಬೆದರಿಕೆಯೋ ಎಂದು ತಿಳಿಯದೆ ಸುಮ್ಮನೆ ತಲೆ ಅಲ್ಲಾಡಿಸಿ ಮಾತು ಕೊಟ್ಟ. ಪಾಪ, ಹೆಂಡತಿ ಕೆಲವೇ ದಿನಗಳ ಸತ್ತು ಹೋದಳು. ಗಂಡನಿಗೆ ವಿಪರೀತ ದುಃಖವಾಯಿತು. ಅವಳು ಹೇಳಿದಂತೆ ಅವಳ ನೆನಪಿನಲ್ಲಿ ಕೆಲ ಕಾಲ ಕಳೆದ. ಬೇರೆ ಯಾವ ಯುವತಿಯತ್ತ ನೋಡಲೇ ಇಲ್ಲ. ನಂತರ ಒಂದು ವಿಶೇಷ ಗಳಿಗೆಯಲ್ಲಿ ಸುಂದರ ಹುಡುಗಿಯೊಬ್ಬಳ ಪರಿಚಯ ಆಯಿತು. ಹುಡುಗಿ ನೋಡಲು ತುಂಬಾ ಆಕರ್ಷಕವಾಗಿದ್ದಾಳೆ ಹಾಗೂ ಬುದ್ಧಿವಂತೆಯಾಗಿದ್ದಾಳೆ ಎನ್ನಿಸಿತು ಆತನಿಗೆ. ಆ ಹುಡುಗಿಗೂ ಈತ ಬುದ್ಧಿವಂತ ಹಾಗೂ ತಿಳುವಳಿಕೆ ಉಳ್ಳವನು ಎನಿಸಿತು. ಮೊದಲಿಗೆ ಪರಿಚಯ, ನಂತರ ಸ್ನೇಹ, ತದನಂತರ ಪ್ರೇಮವಾಗಿ ಬದಲಾಯಿತು. ಮುಂದೆ ಇಬ್ಬರೂ ವಿವಾಹವಾಗಲು ತೀರ್ಮಾನ ಮಾಡಿದರು. ಮದುವೆ ನಿಶ್ಚಿತಾರ್ಥ ನಡೆಯಿತು. ಅಂದೇ ರಾತ್ರಿ ಮೊದಲನೇ ಹೆಂಡತಿ ಆತ್ಮ ದೆವ್ವವಾಗಿ ಬಂದು ಇವನನ್ನು ಮಾತನಾಡಿಸಿತು, ಇವನನ್ನು ಕೆಣಕಿತ್ತು. ಅದರಲ್ಲೊಂದು ವಿಶೇಷ ಸ್ವಭಾವ ಎಂದರೆ, ತನ್ನ ಗಂಡ ಮತ್ತು ಹೊಸ ಹುಡುಗಿಯ ನಡುವೆ ಏನು ನಡೆದರೂ ಅದಕ್ಕೆ ತಿಳಿದು ಅದನ್ನು ವಿಸ್ತಾರವಾಗಿ ತನ್ನ ಗಂಡನಿಗೆ ವರದಿ ಒಪ್ಪಿಸುತ್ತಿತ್ತು. ತನ್ನ ಗಂಡ ಆ ಹುಡುಗಿಯ ಹತ್ತಿರ ಮಾತನಾಡಿದ ಪ್ರತಿಯೊಂದು ಪಿಸು ಮಾತನ್ನು ಕೂಡ ನೆನಪಿನಲ್ಲಿಟ್ಟುಕೊಂಡು ಅವನಿಗೆ ಹೇಳುತ್ತಿತ್ತು. ನೀನು ಅವಳಿಗೆ ಹೀಗೆ ಮಾಡಿದೆಯಲ್ಲವೇ, ಆಕೆಗೆ ಈ ಮಾತು ಹೇಳಿದೆಯಲ್ಲವೇ, ಆಕೆಗೆ ಈ ಉಡುಗೊರೆ ಕೊಟ್ಟೆಯಲ್ಲವೇ ಎಂದು ಕೆದಕಿ ಕೇಳುತ್ತಿತ್ತು. ದೆವ್ವ ಹೀಗೆ ಎಲ್ಲವನ್ನು ಮರೆಯದೆ ನೆನಪಿನಲ್ಲಿಟ್ಟುಕೊಳ್ಳುತ್ತದೆ ಎಂದು ಇವನಿಗೆ ಆಶ್ಚರ್ಯ ಮತ್ತು ಆತಂಕವಾಗುತ್ತಿತ್ತು. ನನಗೆ ಕೊಟ್ಟ ಮಾತನ್ನು ಮರೆತು ಬಿಟ್ಟೆಯಾ? ಸರಿ, ನಿನಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಇರು ಎಂದಾಗ ಅವನಿಗೆ ವಿಪರೀತ ಭಯವಾಗುತ್ತಿತ್ತು. ಆತಂಕಗೊಂಡ ಅವನನ್ನು ಬಂಧುಗಳು ಒಬ್ಬ ಗುರುಗಳ ಕಡೆಗೆ ಕರೆದುಕೊಂಡು ಹೋದರು. ಗುರುಗಳು ಆತನಿಂದ ಹಿಂದಿನ ವಿವರಗಳನ್ನೆಲ್ಲ ವಿಸ್ತಾರವಾಗಿ ಪಡೆದುಕೊಂಡ ನಂತರ ಒಂದು ಮಾತು ಹೇಳಿದರು. ಬಹುಶಃ ಇದೊಂದು ಅತ್ಯಂತ ಬುದ್ಧಿವಂತ ದೆವ್ವವಿರಬೇಕು. ಅದಕ್ಕೆ ನಿಮ್ಮಿಬ್ಬರ ನಡುವೆ ನಡೆದ ಪ್ರತಿಯೊಂದು ವಿಷಯವನ್ನು ಮಾತನ್ನು ಕೂಡ ನೆನಪಿನಲ್ಲಿಟ್ಟುಕೊಂಡಿದೆ. ಇದಕ್ಕೆ ಒಂದು ಉಪಾಯವಿದೆ. ದೆವ್ವ ನಿನ್ನ ಮುಂದೆ ಬಂದೊಡನೆ ಅದಕ್ಕೆ ಹೀಗೆ ಹೇಳು, ನಾನು ನಿನ್ನ ಒಂದು ಪ್ರಶ್ನೆ ಕೇಳುತ್ತೇನೆ, ಅದಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ನಾನು ಈ ಹುಡುಗಿಯನ್ನು ಮದುವೆಯಾಗದೆ ನಿನ್ನ ನೆನಪಿನಲ್ಲಿ ಉಳಿದು ಬಿಡುತ್ತೇನೆ ಎಂದು. ಆಗಲಿ ಗುರುಗಳೇ, ಯಾವ ಪ್ರಶ್ನೆ ಅದಕ್ಕೆ ಕೇಳಿ ಎಂದು ಕೇಳಿದ ಆ ಗಂಡ. ದೆವ್ವ ಬಂದಾಗ ನಿನ್ನ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿ ಹಿಡಿದುಕೋ. ಈ ಮುಷ್ಟಿಯಲ್ಲಿ ಎಷ್ಟು ಅಕ್ಕಿ ಕಾಳಿವೆ ಎಂದು ಹೇಳು. ಸರಿಯಾಗಿ ಹೇಳಿದರೆ ನೀನು ಹೇಳಿದಂತೆ ಬಾಳುತ್ತೇನೆ ಎನ್ನು. ಆಗ ದೆವ್ವ ಉತ್ತರ ಸರಿಯಾಗಿ ಕೊಡದಿದ್ದರೆ ನಿನಗಿದ್ದದ್ದು ಕೇವಲ ದೆವ್ವದ ಭ್ರಮೆ, ಅದನ್ನು ಮರೆತು ಬಿಡು ಎಂದರು ಗುರುಗಳು. ಅದೇ ರಾತ್ರಿ ದೆವ್ವ ಬಂದಿತು. ಅಷ್ಟೇ ಅಲ್ಲ, ತನ್ನ ಗಂಡ ನನ್ನ ಕುರಿತು ಗುರುಗಳನ್ನು ಕಂಡದ್ದನ್ನು, ಅವರು ಹೇಳಿದ್ದನ್ನು ಎಲ್ಲವನ್ನು ಹೇಳಿತು. ಆಗ ಗಂಡ ಧೈರ್ಯ ತಂದುಕೊಂಡು ಮುಷ್ಟಿಯಲ್ಲಿ ಎಕ್ಕಿಡಿದು, ಕಾಳುಗಳ ಸಂಖ್ಯೆಯನ್ನು ಹೇಳು ಎಂದು ಕೇಳಿದ. ಪ್ರಶ್ನೆಗೆ ದೆವ್ವ ಉತ್ತರ ಕೊಡಲಿಲ್ಲ. ಕೊಡಲು ಅದು ಇರಲೇ ಇಲ್ಲ. ಪ್ರಿಯ ನಮ್ಮವರೇ, ಈ ಕಥೆಯಲ್ಲಿ ಕಾಣಿಸಿಕೊಂಡ ದೆವ್ವ ಹೊರಗಿನಿಂದ ಬಂದದ್ದಲ್ಲ, ಅದು ನಮ್ಮೊಳಗಿನ ಮನಸ್ಸಾಕ್ಷಿ. ನಾವು ಜಗತ್ತಿನ ಮುಂದೆ ಎಷ್ಟು ಮುಖವಾಡ ಹಾಕಿಕೊಂಡರೂ ನಮ್ಮ ಮನಸ್ಸನ್ನು ಮಾತ್ರ ಮೋಸ ಮಾಡಲಾಗುವುದಿಲ್ಲ. ನಮ್ಮ ತಪ್ಪುಗಳನ್ನು ಅದು ಭೂತದಂತೆ ಬೆನ್ನಟ್ಟಿ ಕಾಡುತ್ತದೆ, ಸತ್ಯವನ್ನು ಮಾತ್ರ ನಮ್ಮ ಮುಂದೆ ನಿಲ್ಲಿಸುತ್ತದೆ. ಆದ್ದರಿಂದ ಜೀವನದಲ್ಲಿ ಯಾರನ್ನು ಮೋಸ ಮಾಡುವುದಕ್ಕಿಂತ
ಮೊದಲು ನಮ್ಮ ಮನಸ್ಸಾಕ್ಷಿಗೆ ನ್ಯಾಯ ಮಾಡೋಣ. ಏಕೆಂದರೆ ನಮ್ಮೊಳಗಿನ ದೇವರು ಅದೇ, ದೆವ್ವವೂ ಅದೇ. ಇಂತಹ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ಇಷ್ಟವಾದಲ್ಲಿ ನಿಮ್ಮ ಚಿಕ್ಕದಾದ ಲೈಕ್ ಎಂಬ ಹಾರೈಕೆ ಇರಲಿ. ನಮ್ಮ ಸರಿ ತಪ್ಪುಗಳ ತಿಳಿಸಲು ನಿಮ್ಮ ಅಮೂಲ್ಯವಾದ ಕಮೆಂಟ್ ಇರಲಿ. ಧನ್ಯವಾದಗಳು ನಮ್ಮವರೇ. ಮತ್ತೊಮ್ಮೆ ಸ್ಫೂರ್ತಿದಾಯಕ ವಿಡಿಯೋದೊಂದಿಗೆ ಸಿಗೋಣ. ಜೈ ಕನ್ನಡಿಗ, ಜೈ ಕರ್ನಾಟಕ.